ಹೇಳ್ರಪ್ಪ ಹೇಳ್ರು. ಅವ್ರ ಬಗ್ಗೆ ಇನ್ಮೇಲೆ ಯೋಗ್ಯತೆ ಇರ್ಬೇಕು. ಅವ್ರ ಬಗ್ಗೆ ಮಾತಾಡಕ್ಕೆ ಮಾರ್ಟಿನ್ ಬರ್ತಾ ಇದೆ. ಅವ್ರು ಎಲ್ಲಾರು ನೋಡಿಬಿಟ್ಟು ಆಮೇಲೆ ಮಾತಾಡಿ ಅವ್ರ ಬಗ್ಗೆ ಏನಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಡಿ ಬಾಸ್ ಅಂದ್ರೆ 200 ಒಂದೇ ಇಂಡಸ್ಟ್ರಿಯಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಕಾರ್ಡ್ ಧೂಳು ಮಾಡೋದು ಕನ್ಫರ್ಮ್ ಇದೆ. ಎಲ್ಲ ರೆಕಾರ್ಡ್ಗಳು KGF, ಕಾಂತಾರ ಎಲ್ಲ ರೆಕಾರ್ಡ್ಗಳು ಧೂಳು ಮಾಡ್ತಾರೆ. ಅವ್ರ ಬಗ್ಗೆ ತುಂಬಾ ಕಮೆಂಟ್ ಮಾಡ್ತಾ ಇದಾರೆ. ಇವಾಗ ಅವ್ರ ಬಗ್ಗೆ ತುಂಬಾ ಇದ್ ಮಾಡ್ತಾ ಇದಾರೆ. ದರ್ಶನ್, ಕನ್ಸು ಅವರೆಲ್ಲ ಸೇರಿ. ನೀವಾ? ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ಅವ್ರಿಗೆ ಹೇಳೋದೊಂದೇ, ಧ್ರುವಣ್ಣವರು ಎಲ್ಲರೂ ನಮ್ಮವ್ರು ಅನ್ಕೊಂಡ್ ಬಂದಿದ್ದಾರೆ. ಅವ್ರ ಬಗ್ಗೆ ಕಮೆಂಟ್ ಮಾಡಬೇಡಿ, ಅವ್ರ ಬಗ್ಗೆ ಏನಾದ್ರು ಮಾತಾಡ್ಕೋಬೇಡಿ. ಇನ್ಮೇಲೆ ಮಾರ್ಟಿನ್ ಟ್ರೈಲರ್ ನೋಡಿಬಿಟ್ಟು ಅಕ್ಟೋಬರ್ 11ನೇ ತಾರೀಕು ಬರ್ತಾ ಇದೆ ಮಾರ್ಟಿನ್. ಎಲ್ಲಾರು ನೋಡಿ ಆಮೇಲೆ ಮಾತಾಡಿ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ.